ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಸೋಮವಾರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಂದರೆ ಇಂದು ಕತಾರ್ನ ರಾಜ ಶೇಖ್ ತಮೀಮ್ ಬಿನ್ ಹಮದ್ ಆಲ್ ಥಾನಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಶಿಷ್ಟಾಚಾರ ಬದಿಗೊತ್ತಿ ಸ್ವಾಗತಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಆಹ್ವಾನದ ಮೇರೆಗೆ ಫೆಬ್ರವರಿ 17ರಿಂದ 18 ತನಕ ಭಾರತದ ಅಧಿಕೃತ ಭೇಟಿ ನೀಡಿರುವಂತಹ ಅವರನ್ನ ಖುದ್ದು ಪ್ರಧಾನಿ ಮೋದಿ ಅವರೇ ಸ್ವಾಗತಿಸಿದ್ರು. ಈ ವೇಳೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಿ ಮೋದಿ ಅವರ ಆಹ್ವಾನದ ಮೇರೆಗೆ ವಿಶ್ವದ 9ನೇ ಶ್ರೀಮಂತ ರಾಜನಾದ ಶೇಖ್ ತಮೀಮ್ ಬಿನ್ ಹಮದ್ ಆಲ್ ಥಾನಿ ಅವರು ಭೇಟಿ ನೀಡುತ್ತಿದ್ದು ಇದು ಅವರ 2ನೇ ಭೇಟಿಯಾಗಿದೆ. ವಿದೇಶಾಂಗ ಸಚಿವಾಲಯದ ಪ್ರಕಾರ ಅವರು ಈ ಹಿಂದೆ ಮಾರ್ಚ್ 2015ರಲ್ಲಿ ಭೇಟಿಯನ್ನು ನೀಡಿದ್ರು. ಇನ್ನು ಕತಾರ್ ರಾಜನ ಭೇಟಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿದೇಶಾಂಗ ಇಲಾಖೆಯು ಭಾರತ ಮತ್ತು ಕತಾರ್ ಸ್ನೇಹ, ವಿಶ್ವ ಮತ್ತು ಪರಸ್ಪರ ವಿಶ್ವಾಸ ಮತ್ತು ಗೌರವದ ಆಧಾರದ ಮೇಲೆ ದೀರ್ಘಕಾಲದ ಸಂಬಂಧವನ್ನು ಹಂಚಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಜನರಿಂದ ಜನರಿಗೆ ವಿನಿಮಯದಂತಹ ಕ್ಷೇತ್ರಗಳಲ್ಲಿ ಸಂಬಂಧಗಳು ಬೆಳೆಯುತ್ತಿವೆ ಅಂತ ತಿಳಿಸಿದೆ. ಇನ್ನು ಕತಾರ್ನ ರಾಜ ಭಾರತದ ಭೇಟಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ನನ್ನ ಸಹೋದರ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಆಲ್ ಥಾನಿ ಅವರನ್ನ ಸ್ವಾಗತಿಸಲು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದೆ. ಅವರಿಗೆ ಭಾರತದಲ್ಲಿ ಫಲಪ್ರದವಾಗಲಿ ಅಂತ ಹಾರೈಸುತ್ತಾ ನಾಳೆಯ ನಮ್ಮ ಭೇಟಿಯನ್ನ ಎದುರು ನೋಡುತ್ತಿದ್ದೇನೆ ಅಂತ ಅವರು ಬರೆದಿದ್ದಾರೆ. ಇವರು ಪ್ರಮುಖ ಸಭೆಗಳಲ್ಲಿ ಕೂಡ ಇವತ್ತು ಭಾಗವಹಿಸಲಿದ್ದಾರೆ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವಂತಹ ಕತಾರ್ನ ರಾಜ ಶೇಖ್ ಥಾನಿ ಅವರನ್ನ ನಾಳೆ ಅಂದ್ರೆ ಮಂಗಳವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಲಿದ್ದಾರೆ. ಇನ್ನು ಅವರ ಗೌರವಾರ್ಥವಾಗಿ ಔತಣಕೂಟವನ್ನು ಸಹ ಆಯೋಜಿಸಲಾಗಿದೆ. ಇದಾದ ನಂತರ ಅವರು ಹೈದರಾಬಾದ್ನ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಿರಿಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಮನಾರ್ಹವಾಗಿ ಭಾರತ ಮತ್ತು ಕತಾರ್ ಸ್ನೇಹ, ವಿಶ್ವಾಸ, ಪರಸ್ಪರ ಗೌರವದ ಆಳವಾದ ಬೇರೂರಿರುವಂತಹ ಐತಿಹಾಸಿಕ ಸಂಬಂಧಗಳನ್ನು ಹೊಂದಿದೆ. ಇನ್ನು ಪ್ರಸ್ತುತ ಭೇಟಿಯ ಸಂದರ್ಭದಲ್ಲಿ ಅವರ ಜೊತೆ ಹೊಸ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಹೆಚ್ಚಿಸಲು ಗಮನ ಹರಿಸಲಿದ್ದಾರೆ ಅಂತ ತಿಳಿಯಲಾಗಿದೆ. ನಿಮಗೆ ಇನ್ನೊಂದು ಮಾಹಿತಿಯನ್ನು ಹೇಳಬೇಕು. ಕತಾರ್ನಲ್ಲಿ ಮರಣದಂಡನೆಗೆ ಒಳಗಾದಂತಹ ಭಾರತೀಯ ಮೂಲದ 8 ಮಂದಿ ನೌಕಾಪಡೆಯ ಮಾಜಿ ಅಧಿಕಾರಿಗಳಿಗೆ ನವದೆಹಲಿಯ ರಾಜತಾಂತ್ರಿಕ ಹಸ್ತಕ್ಷೇಪದ ನಂತರ ಮರಣದಂಡನೆಯನ್ನ ವಿಸ್ತೃತ ಮಾಡಲಾಗಿತ್ತು. ಆದರೆ ಅದನ್ನ ನಂತರ ಜೈಲು ಶಿಕ್ಷೆಯಾಗಿ ಬದಲಾಯಿಸಲಾಗಿತ್ತು. ಅದಾದ ನಂತರವೂ ಕೂಡ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಹಲವಾರು ಪ್ರಯತ್ನಗಳಿಂದ ಆ ಅಧಿಕಾರಿಗಳನ್ನ ಬಿಡುಗಡೆಗೊಳಿಸಿ ಭಾರತಕ್ಕೆ ಕರೆತರುವಲ್ಲಿ ಸಫಲವಾಗಿತ್ತು. ಅದ್ಯಾಗೋ ಈ ವ್ಯಕ್ತಿಗಳಲ್ಲಿ ಒಬ್ಬರನ್ನ ಇನ್ನೂ ಭಾರತಕ್ಕೆ ಹಿಂದಿರುಗಿಸಿಲ್ಲ. ಇನ್ನು ಇವರ ಬಿಡುಗಡೆಗೆ ಸಹಕರಿಸಿದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಕತಾರ್ ರಾಜರಿಗೆ ಕಳೆದ ವರ್ಷ ದ್ವಿಪಕ್ಷೀಯ ಭೇಟಿಗಾಗಿ ದೋಹಾಗೆ ತೆರಳಿದಂತಹ ಸಂದರ್ಭದಲ್ಲಿ ಪ್ರಶಂಸಿಸಿ ಭಾರತಕ್ಕೆ ಬರುವಂತೆ ಆಹ್ವಾನವನ್ನು ನೀಡಿದರು. ಅದಕ್ಕಾಗಿ ಈಗ ಅವರು ಭಾರತಕ್ಕೆ ಬಂದಿರುವಂತದ್ದು ಮತ್ತು ಹೆಚ್ಚಿನ ದ್ವಿಪಕ್ಷೀಯ ಮಾತುಕತೆಗಳು ಕೂಡ ನಾಳೆ ಜರುಗಲಿದೆ ಅಂತ ಅಂದಾಜಿಸಲಾಗ್ತಿದೆ. ಈ ರೀತಿಯ ಇಂಟರ್ನ್ಯಾಷನಲ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.